ಶಿಗ್ಗಾವಿ ಮಾರುತಿ ದೇವಸ್ಥಾನದಲ್ಲಿ ಅಶೌಚ್ ಕೃತ್ಯ ಆರೋಪ. ದೇವಸ್ಥಾನದ ಪವಿತ್ರತೆಗೆ ಧಕ್ಕೆ. ವ್ಯಕ್ತಿಗೆ ಸ್ಥಳದಲ್ಲೇ ಧರ್ಮದೇಟು. 26ಕ್ಕೆ ಶಿಗ್ಗಾವಿ ಬಂದ್ ಕರೆ. ಪ್ರಮೋದ್ ಮುತಾಲಿಕ್ ಘೋಷಣೆ. ವ್ಯಕ್ತಿಯನ್ನ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು, ತನಿಖೆಗೆ ಆಗ್ರಹ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ರಾಜಶ್ರೀ ಸಿನಿಮಾ ಮಂದಿರದ ಎದುರುಗಡೆ ಇರುವ ಮಾರುತಿ ದೇವಸ್ಥಾನದಲ್ಲಿ ಅಶೌಚ್ ಕೃತ್ಯ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರು ವ್ಯಕ್ತಿಯೊಬ್ಬನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಬೀಡು ಎಂದೇ ಕರೆಸಿಕೊಳ್ಳುವ ಶಿಗ್ಗಾವಿ ಪಟ್ಟಣದ ಮಾರುತಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ದೇವಸ್ಥಾನದ ಒಳಗೆ ವ್ಯಕ್ತಿಯೊಬ್ಬ ಮೂತ್ರ ವಿಸರ್ಜನೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೂಡಲೇ ಅಲ್ಲೇ ಇದ್ದ ಸ್ಥಳೀಯರು ಆತನನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಕೃತ್ಯದಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದಿದ್ದು, ಕೋಮುಗಲಭೆ ಸೃಷ್ಟಿಸುವ ಉದ್ದೇಶದಿಂದಲೇ ಈ ಕೃತ್ಯ ನಡೆದಿದೆ ಎಂದು ಆರೋಪಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಘೋಷಣೆ ಕೂಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಶಿಗ್ಗಾವಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇದು ಉದ್ದೇಶಪೂರ್ವಕ ಕೃತ್ಯವೇ ಅಥವಾ ಬೇರೆ ಕಾರಣವಿದೆಯೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಯಾರೂ ಕಾನೂನು ಕೈಗೆತ್ತಿಕೊಳ್ಳಬಾರದು, ಶಾಂತಿ ಕಾಪಾಡಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಒಟ್ಟಾರೆ ದೇವಸ್ಥಾನದಂತಹ ಪವಿತ್ರ ಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಈ ಆರೋಪದ ಕೃತ್ಯ ಶಿಗ್ಗಾವಿಯಲ್ಲಿ ಕೆಲಕಾಲ ಆತಂಕಕ್ಕೆ ಕಾರಣವಾಗಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದು, ತನಿಖೆಯ ನಂತರವಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಸ್ಥಳಕ್ಕೆ ಪ್ರಮೋದ್ ಮುತಾಲಿಕ್ ಬಂದಿದ್ದು, ಇದು ಉದ್ದೇಶಪೂರ್ವಕ ಮಾಡಿರುವ ಘಟನೆ, ಹಾಗೆ ಹಾವೇರಿಯನ್ನ ಕೆಲ ವ್ಯಕ್ತಿಗಳು ಪಾಕಿಸ್ತಾನವನ್ನಾಗಿ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲಿ ಮಾಡಿ ತೋರ್ಸ್ ನಡಿ, ಎಲ್ಲಿ ಏನ್ ಮಾಡಿ ತೋರ್ಸ್ ನಡಿ, ನಡಿ ತೋರ್ಸ್ ನಡಿ, ತೋರ್ಸಿ ಎಲ್ಲಿ ಏನ್ ಮಾಡಿ ತೋರ್ಸಿ, ಏನ್ ಮಾಡಿ ನೋಡಿ ತೋರ್ಸ್ ನಡಿ, ಎಲ್ಲಿ ಏನ್ ಮಾಡಿ ನೋಡು, ಹೊಡಂಗಿಲ್ಲ ತೋರಿ, ಏನ್ ಮಾಡಂಗಿಲ್ಲ. ಎಲ್ಲಿ ಏನ್ ಮಾಡಿ ಹೇಳ ತೋರ್ಸ, ಎಲ್ಲಿ ಏನ್ ಮಾಡಿ, ಅಲ್ಲಿ ಮತ್ತೆ ಎಲ್ಲಿ ಏನ್ ಮಾಡಿದಿ, ಎಲ್ಲಿ ಕಾಣಿಸ ಅಂತಿದ್ದಿಲ್ಲ ನಿಂಗೆ ದೇವಸ್ಥಾನ, ಇಲ್ಲಿ ಯಾಕೆ ಬಂದು ಏನ್ ಮಾಡಿದಿ, ಹೆಂಗ್ ಯಾಕೆ ಮಾಡಿದಿ, ಇಲ್ಲಿ ಯಾಕೆ ಬಂದು ಇದು ಮಾಡಿದಿ, ಯಾಕ ಊಟ ಮಾಡಂಗಿಲ್ಲ ನೀ, ಎಲ್ಲಿ ಹೋಗಿದ್ ಮತ್ ಬಾಯಾಗೇನ್ ತುತ್ತ, ಯಾವ್ರು ನಿಂದ, ಏನ್ ಹೆಸರು ನಿಂದ, ಜಾಫರ್, ಇಲ್ಲಿ ಯಾಕೆ ಬಂದಿದ್ದಿ, ಹಮಾಲಿ ಮಾಡ್ತಿ, ಹಮಾಲಿ ಮಾಡಿದ್ರೆ ತುತ್ ಬೇರೆ ಕಡೆ ಹೋಗಿದ್ದೆ, ಎಲ್ಲಿ ಹಮಾಲಿ ಮಾಡೋ ನೀನು, ಮತ್ತೆ ಇಲ್ಲಿ ಹಮಾಲಿ ಮಾಡೋ ಗೊತ್ತಾಗಿದ್ದಿಲ್ಲ ನಿಂಗೆ ದಿನ ದೇವಸ್ಥಾನ ಅಂತೇಳಿ, ಯಾಕ ನಿಮ್ಮಲ್ಲಿ ಮಾಡಿರ ಹಂಗ ಹಾಕಿರ್ತಿದ್ದೆ. ಅಭಿಷೇಕ ಈ ದೇಶದಲ್ಲಿ ನಿರಂತರವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಅದೇ ನಮಗೆ ಆಧಾರ, ಆಧ್ಯಾತ್ಮ ಅನ್ನುವಂಥದ್ದೇ ನಮಗೆ ಆಧಾರ, ಅದು ನಮ್ಮ ಜೀವನ ಅದು. ಸೊ ಅಂಥ ಇದನ್ನೇ ಅಪಮಾನ ಮಾಡೋದು, ಭಗ್ನ ಮಾಡೋದು, ಈ ರೀತಿ ಮಾಡ್ತಾ ಇರುವಂತ ಈಗಿಂದಲ್ಲ, ಈ ಮೊಹಮ್ಮದ್ ಜಾಫರ್ ಇವ್ರ ತಾತ ಮುತ್ತಾತ ಅನ್ನುವಂಥವ್ರು ಯಾರ್ಯಾರು ಇದ್ರಲ್ಲ, ಗಜನಿ, ಗೋರಿ, ಔರಂಗಜೇಬ್, ಅಕ್ಬರ್, ಟಿಪ್ಪು ಸುಲ್ತಾನ್ ವರೆಗೆ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ಈ ರೀತಿಯ ಅತಿಯಾದಂತಹ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವನಿಗೆ ಜೈಲಿಗೆ ಹಾಕಿದೆ, ಕೇಸ್ ಹಾಕಿದೆ, ನಾಳೆ ಜಾಮೀನ್ ಮೇಲೆ ಬಿಟ್ಟೆ, ತಪ್ಪು ಒಪ್ಪಿಕೊಂಡೆ, ಕ್ಷಮೆ ಬೇಡದೆ, ಇದೆಲ್ಲ ನಾಟಕ ಇನ್ನು ನಡೆಯುವುದಿಲ್ಲ. ಇನ್ನು ಗುಂಡು ಹಾಕ್ಬೇಕು, ಅವನನ್ನು ಶೂಟ್ ಅಟ್ ಸೈಟ್ ಮಾಡ್ಬೇಕು. ಈ ನಮ್ಮ ದೇವಸ್ಥಾನವನ್ನ ಬರೇ ಅಪಮಾನ ಅಲ್ರೇ, ಹುಚ್ಚು ಮಸೀದಿ ಒಳಗಡೆ ಇದೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ರು ನೀವು? ಪಠಾಣವರೇ, MLA ಅವರೇ, ಮಸೀದಿ ಒಳಗಡೆ ಇದೇ ರೀತಿ ಆಗಿತ್ತು ಅಂದ್ರೆ ನೀವೇನ್ ಮಾಡ್ತಿದ್ರೆ? ಇವತ್ತು ಈ ರೀತಿಯ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇರುವಂತಹ ಕುಕೃತ್ಯಕ್ಕೆ ಕ್ಷಮೆ ಇಲ್ಲ. ಅವನು ಎಲ್ಲಿ, ಅವನು ಇಲ್ಯಾಕೆ ಬಂದ? ಇಲ್ಲಿ ಅವನಿಗೆ ಪಟ್ಟ ಯಾಕೆ ಸಿಗ್ತಾ ಇದೆ? ಇಲ್ಲಿ ಅವನಿಗೆ ವೋಟರ್ ಕಾರ್ಡ್ ಯಾಕೆ ಸಿಗ್ತಾ ಇದೆ?
ಹಾನಗಲ್ ತಾಲೂಕಿನವರು, MLA ತವರೂರು, ಅಲ್ಲಿಯವರು ತಂದು ವೋಟರ್ಸ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತೇನೆ, MLA ಅವರೇ, ಇದು ಆಟ ನಡೆಯುವುದಿಲ್ಲ. ಹಿಂದೂ ಸಮಾಜ ಈ ರೀತಿಯ ಮಾನಸಿಕತೆ ಇರುವಂತವರನ್ನ ಕಿತ್ತು ಬಿಸಾಕತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ 500 ವರ್ಷ ಆದರೂ ಕೂಡ ಹೋರಾಟ ಮಾಡಿ, ಬೀದಿಯಲ್ಲಿ ಹೋರಾಟ ಮಾಡಿದೀವಿ, ಲಾಠಿ ಏಟು ತಿಂದಿದ್ದೀವಿ, ಜೈಲಿಗೆ ಹೋಗಿದ್ದೀವಿ. ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಮುಕ್ತಿಗೊಳಿಸಿ ಇವತ್ತು ದೇವಸ್ಥಾನದಲ್ಲಿ ರಾಮ ಪ್ರತಿಷ್ಠಾಪನೆ ಆಗಿದ್ದೇ ಸಾಕ್ಷಿ ಅಂತನ್ನುವಂತದ್ದು ಹೇಳ್ತೀನಿ. ಇಂಥವು ಇನ್ನೂ ಬೇಕಾದಷ್ಟು ನೀವು ಮಾಡಿದರೆ, ಸೊ ನಾವು ಅದನ್ನು ಹೋರಾಟ ಮಾಡಿ, ನೀವು ಮಸೀದಿಗಳನ್ನು ಕಟ್ಕೊಂಡಿದ್ದಾರೆ, ನಮ್ಮ ದೇವಸ್ಥಾನವನ್ನ ಒಡೆದು, ಮಥುರಾ ಕೃಷ್ಣನ ದೇವಸ್ಥಾನ ಇರಬಹುದು, ಕಾಶಿ ವಿಶ್ವನಾಥನ ಈಶ್ವರ ಲಿಂಗನ ದೇವಸ್ಥಾನ ಇರಬಹುದು, ಅದನ್ನೂ ಕೂಡ ಬಿಡುವುದಿಲ್ಲ. ಅಷ್ಟೇ ಅಲ್ಲ, ಸಾವಿರಾರು ದೇವಸ್ಥಾನಗಳನ್ನು ಒಡೆದು ಮಸೀದಿ ಮಾಡಿದ್ದೀರಿ ನೀವು, ದಾಖಲೆ ಇದೆ. ನೋಡಿದ್ರೆ ಗೊತ್ತಾಗತ್ತೆ ಇದು ಗುಡಿ, ಇದು ದೇವಸ್ಥಾನ ಇತ್ತು ಅನ್ನೋದು ಗೊತ್ತಾಗತ್ತೆ. ಶ್ರೀರಂಗಪಟ್ಟಣದ ಹನುಮಂತನ ದೇವಸ್ಥಾನ ಇವತ್ತು ಮಸೀದಿ ಮಾಡಿದ್ದಾರೆ, ಸುತ್ತಲೂ ನೋಡಿದ್ರೆ ಗೊತ್ತಾಗತ್ತೆ. ಹೀಗ ಅನೇಕ ದೇವಸ್ಥಾನಗಳನ್ನ ಭಗ್ನ ಮಾಡಿದ್ರಿ, ನುಂಗಿದೇರಿ, ಈ ರೀತಿಯ ಅಪಮಾನವನ್ನ ಮಾಡಿದ್ರಿ. ಇನ್ನ ಸಹನೆ ಇಲ್ಲ, ಇನ್ನ ತಲೆ ತಗ್ಸೋಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಮೊಹಮ್ಮದ್ ಜಾಫರ್ ಹರಾಮ್ಖೋರನ್ನ ಕಲ್ಲು ಶಿಕ್ಷೆ ಕೊಡಬೇಕು. ನಮ್ಮ ದೇವಸ್ಥಾನ, ನಮ್ಮ ಹನುಮಂತ, ಇಲ್ಲಿ ಇದ್ದಂತ ಕಾರ್ಮಿಕರು, ಡ್ರೈವರ್ಗಳು ತಮ್ಮ ಭಕ್ತಿಯಿಂದ, ಶಕ್ತಿಯಿಂದ ಎಲ್ಲರೂ ದುಡ್ಡು ಸಂಗ್ರಹ ಮಾಡಿ ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ನಿಮಗೆ ಕೊಟ್ಟೆವ್ರೆ. ಮೊಹಮ್ಮದ್ ಜಾಫರ್ ಅನ್ನುವಂತ ಒಬ್ಬನೇ ವ್ಯಕ್ತಿ ಇಲ್ಲ, ಅವನ ಹಿಂದೆ ಇರುವಂತ ಇಸ್ಲಾಂ ಶಕ್ತಿ ಇದೆ, ಮುಲ್ಲಾ ಮೌಲ್ವಿಗಳಿದ್ದಾರೆ. ನಾನು ಹೇಳ್ತೇನೆ, ಈ ಕ್ಷೇತ್ರದ MLA ಕೂಡ ಇದ್ದಾರೆ. ಯಾಕೆ ಅಂದ್ರೆ ಅವನು ಹೇಳ್ದ ಪಠಾಣರಿಗೆ ಹುಟ್ಟು ಹಬ್ಬದ ಕೊಡುಗೆ ಅಂತ ಹೇಳಿ ಇಲ್ಲಿ ಹುಚ್ಚು ಹೋಯ್ತಾನ ಅವನ ಮಗ. ಕೇಳಿಸ್ಕೊಂಡಿದ್ದಾರೆ, ದಾಖಲೆ ಇದೆ, ಸಾಕ್ಷಿಗಳಿದ್ದಾವೆ. ಅವನು ಬೈತಾನೆ, ಉರ್ದುದಲ್ಲಿ ಬೈತಾನೆ, ये हमारा अच्छा है, ये काफिर लोग नहीं है, अबे क्या उखाड़ सकते हैं, उखाड़. ಸೊಕ್ಕಿನಿಂದ ಮಾತಾಡ್ತಾನೆ. ನಾನು ಹೇಳೋದು, ಇದಕ್ಕೆ ಕ್ಷಮೆ ಇಲ್ಲ. ಸರ್ಕಾರ ಬಂಧನ ಮಾಡಿದ್ದೀವಿ, ಅವನಿಗೆ ಕೇಸ್ ಹಾಕಿದ್ದೀವಿ, ಜೈಲಿಗೆ ಕಳಿಸ್ತೀವಿ. ನಾಳೆ ಮುಸ್ಲಿಮರು ಪಠಾಣ ಸಹಿತ, ಇಲ್ಲಿ MLA ಸಹಿತ ಹೇಳ್ತೀನಿ, ಅವನನ್ನು ಬಿಡಿಸ್ಕೊಂಡ್ ಬರ್ತಾರೆ. ಇದ್ದೂರವ್ರು ಈ ಕ್ಷೇತ್ರದ ಬಡವರಿಗೆ, ಈ ಕ್ಷೇತ್ರದ ಜನರಿಗೆ ಮನೆಗಳಿಲ್ಲ. 16 ವರ್ಷದಿಂದ ಅಪ್ಲಿಕೇಶನ್ ಹಾಕಿದ್ದಾರೆ, ಅವ್ರಿಗೆ ಮನೆ ಇಲ್ಲ. ಇವನಿಗೆ ಇಮಿಡಿಯೇಟ್ ಮನೆ ಕೊಟ್ಟಿದ್ದಾರೆ, ಪಟ್ಟ ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಕೊಟ್ಟರೆ MLA ಅವರೇ? ಈ ರೀತಿ ವ್ಯವಸ್ಥಿತವಾಗಿ ಇಸ್ಲಾಂ ಶಕ್ತಿಯನ್ನು ಬೆಳೆಸೋಗೋಸ್ಕರ, ಹಿಂದೂ ವಿರೋಧಿಯನ್ನು ಬೆಳೆಸೋಗೋಸ್ಕರ ಇನ್ನೂ ಎಷ್ಟು ಕುಕೃತ್ಯ ಮಾಡಿದ್ದೀರಿ ಅಂತನ್ನುವಂಥದ್ದು ಬಹಳ ಗಹನವಾದಂತ ತನಿಖೆ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ಹಾನಗಲ್ ತಾಲೂಕಿನ ಒಂದು ಹಳ್ಳಿಯಲ್ಲಿ ಕಾರು ಹುಣ್ಣಿಮೆ ರೈತರು
ಆನಂದವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಸಾವಿರಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಮಸೀದಿ ಮುಂದೆ ಪಟಾಕಿ ಹಾರಿಸಿದ್ರು ಸಣ್ಣ ಸಣ್ಣ ಹುಡುಗರು ಅಂತೇಳಿ ಅವ್ರ ಮೇಲೆ ಕೊಡ್ಲಿ ಕುಡುಪಿ ಹಿಡ್ಕೊಂಡು ಹೊಡೆದ್ರಲ್ಲ. ಏನ್ ಪಾಕಿಸ್ತಾನ ಅಂತ ತಿಳ್ಕೊಂಡಿದ್ದೀರಿ? ತಾಲಿಬಾನ್ ಅಂತ ತಿಳ್ಕೊಂಡಿದ್ದೀರಿ? ಕಾನೂನು ಸಂವಿಧಾನ. ಬ್ಯೂರೋ ರಿಪೋರ್ಟರ್ ರಮೇಶ್ ತಾಳಿಕೋಟಿ, ಭಾರತ ವೈಭವ ನ್ಯೂಸ್, ಹಾವೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.